ನೋಡಿ, ಗೃಹಸ್ಥರ ಧರ್ಮವನ್ನು ಮೊದಲಿಗೆ ಹೇಳ್ತಾರೆ. ಗೃಹಸ್ಥರಿಗೆ ನಾವು ಈ ಮಾತನ್ನು ಕೇಳಿರ್ತೀವಿ, ಗೃಹಸ್ಥಾಶ್ರಮಗಳು ಅಂದರೆ ಭಾರಿ ಧನ್ಯರು, ಗೃಹಸ್ಥಾಶ್ರಮ ಭಾರಿ ಶ್ರೇಷ್ಠ. ಕೆಲವು ಸತಿ ಸನ್ಯಾಸ ಅಂದರೆ ಭಾರಿ ಶ್ರೇಷ್ಠ ಅಂತ ಕೇಳಿರ್ತೀವಿ. ಯಾವುದು ಸರಿ ಇವೆರಡರಲ್ಲಿ? ಒಂದೊಂದು ಅರ್ಥದಲ್ಲಿ ಎರಡೂ ಕೂಡ ಸರಿ. ಯಾಕೆ? ಯತಿ ಆಶ್ರಮದಲ್ಲಿ ಇರುವಂತಹ ಕಠಿಣವಾದ ನಿಯಮ ಪರಿಪಾಲನೆ ಬೇರೆ ಯಾವುದರಲ್ಲೂ ಇರುವುದಿಲ್ಲ. ಅಷ್ಟೊಂದು ಕಠಿಣವಾಗಿ ಇರುತ್ತೆ ಸನ್ಯಾಸಾಶ್ರಮ. ಹಾಗಾಗಿ ಬಹಳ ಮಹತ್ವ ಇರುವಂಥದ್ದು, ಅತ್ಯಂತ ಪೂಜ್ಯವಾದಂತಹ ಆಶ್ರಮ ಅಂದರೆ ಸನ್ಯಾಸಾಶ್ರಮ. ಗೃಹಸ್ಥಾಶ್ರಮ ಯಾಕೆ ಶ್ರೇಷ್ಠ ಅಂತಂದರೆ, ಗೃಹಸ್ಥಾಶ್ರಮ ಎಲ್ಲ ಆಶ್ರಮಕ್ಕೂ ಕೂಡ ಉಪಜೀವ್ಯವಾಗಿರುತ್ತೆ. ಗೃಹಸ್ಥನಾದಂತಹ ವ್ಯಕ್ತಿಯು ಬೇರೆ ಎಲ್ಲರನ್ನೂ ಕೂಡ ಸಂರಕ್ಷಣೆಯನ್ನು ತಾನು ಮಾಡ್ತಾನೆ. ಬ್ರಹ್ಮಚಾರಿಗಳಾಗಲಿ, ಸನ್ಯಾಸಿಗಳಾಗಲಿ, ವಾನಪ್ರಸ್ಥರಾಗಲಿ ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನೂ ಕೊಡ್ತಾನೆ, ಭಿಕ್ಷೆಯನ್ನು ಹಾಕ್ತಾನೆ. ಅದೆಲ್ಲವನ್ನು ಮಾಡುವ ಮುಖಾಂತರ ದಾನ ಕೊಡೋ ಅಧಿಕಾರ ಇರುತ್ತೆ ಅವನಿಗೆ, ದಾನವನ್ನು ಕೊಡ್ತಾನೆ. ಇದನ್ನೆಲ್ಲ ಮಾಡಿ ಮಿಕ್ಕ 3 ವರ್ಣದವರು ಚೆನ್ನಾಗಿರುವಂತೆ ನೋಡಿಕೊಳ್ಳುವಂತಹ ಶಕ್ತಿ ಅವನಿಗೆ ಇರುತ್ತೆ. ಆದ್ದರಿಂದಾಗಿ ಈ ಅರ್ಥದಲ್ಲಿ ಗೃಹಸ್ಥಾಶ್ರಮವನ್ನು ಕೂಡ ಅಲ್ಲಲ್ಲಿ ಶ್ರೇಷ್ಠ ಅಂಥೇಳಿ ಹೇಳ್ತಾರೆ. ಅಲ್ಲಿ ಅವರವರ ಕರ್ತವ್ಯಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ದಾರಾಗ್ನಯ ಅಥಾತಿಥೇಯ ಇದ್ಯಾಶ್ರದ್ಧಾ ಕ್ರಿಯಾ ಪ್ರಜಾ ಇತ್ಯೇಷವೈ ಗೃಹಸ್ಥಸ್ಯ ಸಮಾಸಾತ್ ಧರ್ಮ ಸಂಗ್ರಹ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಇದಿಷ್ಟನ್ನು ಮಾಡಲೇಬೇಕು ಅವನು. ತಾನು ಮದುವೆಯನ್ನು ಮಾಡಿಕೊಂಡು ಪತ್ನಿಯನ್ನು ರಕ್ಷಣೆ ಮಾಡಬೇಕು, ಅಗ್ನಿಯನ್ನು ಸಂರಕ್ಷಣೆ ಮಾಡಿಕೊಂಡು ಅಗ್ನಿಹೋತ್ರವನ್ನು ಮಾಡಬೇಕು. ಅತಿಥಿ ಸತ್ಕಾರ ಬಹಳ ಮುಖ್ಯವಾಗಿರುವಂಥದ್ದು ಗೃಹಸ್ಥರಿಗೆ. ಅತಿಥಿ ಸತ್ಕಾರ ಅಂತಂದರೆ ಅನಿರೀಕ್ಷಿತವಾಗಿ ಯಾರು ಬರ್ತಾರೋ, ಮುಂಚೆ ಗೊತ್ತಿರೋದಿಲ್ಲ, ಹಾಗೆ ಬಂದವರಿಗೂ ಕೂಡ ಬಹಳ ಪ್ರೀತಿಯಿಂದ ಸತ್ಕಾರ ಮಾಡಬೇಕು. ಹೊರತು ಮುಂಚೆ ನೀವು ತಿಳಿಸಿ ಬರಬೇಕು ಅದ್ಯಾವುದೂ ಇರಬಾರ್ದು. ಅತಿಥಿ ಸತ್ಕಾರ, ಯಾರಾದರೂ ಮನೆಗೆ ಬಂದ ತಕ್ಷಣ ಬೇಜಾರು ಮಾಡ್ಕೊಳ್ಬಾರ್ದು. ಆಮೇಲೆ ಪೂಜೆಯನ್ನು ಮಾಡಬೇಕು, ಶ್ರಾದ್ದ ಪಿತೃಕಾರ್ಯಗಳನ್ನೆಲ್ಲವನ್ನೂ ಮಾಡಬೇಕು. ಇದೆಲ್ಲ ಗೃಹಸ್ಥನಿಗೆ ಅವಶ್ಯ ಕರ್ತವ್ಯವಾಗಿರುವಂಥದ್ದು. ಬ್ರಹ್ಮಚಾರಿಗೂ ಕೂಡ ದಂಡಧಾರಣೆ ಇದ್ದೇ ಇರುತ್ತೆ. ಉಪನಯನದ ಸಮಯದಲ್ಲಿ ದಂಡವನ್ನು ಕೊಟ್ಟಿರ್ತಾರೆ, ಅದನ್ನು ಆಮೇಲೆ ದಂಡವನ್ನು ಬೇಡ ಅಂತ ವಿಸರ್ಜನೆ ಮಾಡಿಬಿಡ್ತಾರಷ್ಟೇ. ವಸ್ತುತಃ ಬ್ರಹ್ಮಚಾರಿಯು ತಾನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಾಗ ದಂಡಧಾರಿಯಾಗಿರಬೇಕು. ಮೇಖಲೆಯನ್ನು ಧಾರಣೆ ಮಾಡಿರ್ತಾನೆ. ಅಧಶಾಯಿ, ನೆಲದ ಮೇಲೆ ಮಲಗುತ್ತಾ ಇರಬೇಕು, ಸುಖವನ್ನು ಹೆಚ್ಚು ಬಯಸೋ ಹಾಗಿಲ್ಲ. ಗುರು ಶುಶ್ರೂಷೆಯನ್ನು ಮಾಡೋದು. ಭೈಕ್ಷ್ಯಂ, ಭಿಕ್ಷೆಯನ್ನು ಬೇಡಿಕೊಂಡು ಬರುವಂಥದ್ದು. ಭಿಕ್ಷೆಯನ್ನು ಬೇಡಿಕೊಂಡು ಬಂದು ಗುರುಗಳಿಗೆ ಒಪ್ಪಿಸಿ ಗುರುಗಳು ಏನು ಕೊಡ್ತಾರೆ ಅದರಲ್ಲೇ ಅವನು ತೃಪ್ತನಾಗಿ ಇರಬೇಕು. ಇದೆಲ್ಲವನ್ನೂ ಕೂಡ ಅವರಿಗೆ ಹೇಳ್ತಾರೆ. ಆಮೇಲೆ ವನವಾಸಿಗಳಿಗೆ, ವಾನಪ್ರಸ್ಥರಿಗೆ ಚೀರವಸವನ್ನು ಉಡಬೇಕು ಅವರು. ಮತ್ತು ಅವರು ಯಾವತ್ತೂ ಕೂಡ ಬೇಯಿಸಿದ್ದನ್ನು ತಿನ್ನೋ ಹಾಗಿಲ್ಲ. ವಾನಪ್ರಸ್ಥಾಶ್ರಮಕ್ಕೆ ಸಂಕಲ್ಪ ಮಾಡಿ ಯಾರು ಇರ್ತಾರೆ ಅವರು ಅರ್ಕಪಕ್ವವನ್ನು ತಿನ್ನಬೇಕೆ ಹೊರತು ಅಗ್ನಿಪಕ್ವವನ್ನು ಅವರು ಸ್ವೀಕಾರ ಮಾಡೋ ಹಾಗಿಲ್ಲ. ಅಗ್ನಿಪಕ್ವ ಅಂದರೆ ಬೇಯಿಸಿರೋದು, ಅರ್ಕಪಕ್ವ ಅಂದರೆ ಬಿಸಿಲಿನಲ್ಲಿ ಒಣಗಿಸಿರುವಂಥದ್ದು. ಅಂಥದ್ದನ್ನು ಅದಕ್ಕೆ ಹಿಂಡಿ ಥರ ಮಾಡಿ ಇಟ್ಕೊಂಡಿರ್ತಾರೆ ಅವರು, ಅದನ್ನೇ ಸ್ವೀಕಾರ ಮಾಡಬೇಕು. ಅಥವಾ ಬೇರು ಗೆಡ್ಡೆ ಇಂಥದ್ದನ್ನು ಅವರು ತಿಂದುಕೊಂಡು ಇರಬೇಕು. ದಿನಕ್ಕೆ 2 ಬಾರಿ ಸ್ನಾನವನ್ನು ಅವರು ಅವಶ್ಯವಾಗಿ ಮಾಡಲೇಬೇಕು. ಅರಣ್ಯದಲ್ಲೇ ಇರಬೇಕು, ಅರಣ್ಯ ಬಿಟ್ಟು ಹೊರಗೆ ಬರೋ ಹಾಗಿಲ್ಲ. ಇನ್ನು ಅನೇಕ ನಿಯಮಗಳೆಲ್ಲವನ್ನು ಕೂಡ ಬೇರೆ ಪುರಾಣಗಳಲ್ಲೆಲ್ಲ ನೀವು ನೋಡಿರ್ತೀರಿ ನೀವು. ಹಾಗೆ ಸನ್ಯಾಸಿಗಳಿಗೂ ಕೂಡ ಅವರು ಭಿಕ್ಷೆಯಲ್ಲಿ ನಿರತನಾಗಿರಬೇಕು. ಅನೇಕ ವ್ರತಗಳನ್ನು ಅವರು ಮಾಡ್ತಾ ಇರಬೇಕು. ಆಚಾರ ಶುದ್ಧಿ ಇರಬೇಕು. ಮತ್ತು ಪ್ರತ್ಯುಪಕಾರವನ್ನು, ಜನಗಳಿಗೆ ಸಹಾಯ ಮಾಡಿದಂಥವರಿಗೆ ಪ್ರತ್ಯುಪಕರ್ಮವನ್ನು ಮಾಡ್ತಾ ಇರಬೇಕು. ಮತ್ತು ಪ್ರತಿಕರ್ಮ ಅನ್ನೋ ಶಬ್ದವನ್ನು ಹೇಳ್ತಾರೆ. ಪ್ರತಿಕರ್ಮ ಅನ್ನೋ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ. ಅಲಂಕಾರ ಅಂತಂದರೆ ಭಗವಂತನಿಗೆ ತಾವು ಅಲಂಕಾರವನ್ನು ಮಾಡಬೇಕು. ಈ ರೀತಿಯಾಗಿ ಸನ್ಯಾಸಿಗಳಿಗೂ ಕೂಡ ಅನೇಕ ನಿಯಮಗಳಿರುತ್ತೆ. ಹೀಗೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಸಹಯಜ್ಞ ಪ್ರಜಾ ಸೃಷ್ಟ ಅಂತ ಹೇಳಿ. ಬ್ರಹ್ಮದೇವರು ಜೀವರಾಶಿಗಳನ್ನು ಸೃಷ್ಟಿ ಮಾಡುವಾಗ ಅವರಿಗೆ ಎಲ್ಲರಿಗೂ ಕರ್ತವ್ಯವನ್ನು ಕೂಡ ಜೊತೆಗೆ ಸೃಷ್ಟಿ ಮಾಡಿರ್ತಾರೆ. ಕರ್ತವ್ಯವನ್ನು ಸೃಷ್ಟಿ ಮಾಡಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್, ನಿಮಗೆ ಕರ್ತವ್ಯಗಳನ್ನು ಕೊಟ್ಟಿದ್ದೀನಿ, ನಿಮ್ಮ ಕರ್ತವ್ಯಗಳನ್ನು ನೀವೆಲ್ಲ ಪಾಲಿಸ್ತಾ ನಿಮಗೆ ಏನೇನು ಬೇಕೋ ಆ ಮಾರ್ಗದಿಂದಲೇ ನೀವು ಪಡೆದುಕೊಳ್ಬೇಕು, ಇನ್ನೊಂದು ಮಾರ್ಗಕ್ಕೆ ನೀವು ಹೋಗಬಾರ್ದು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಹಾಗಾಗಿ ಸಮಾಜದ ಸುವ್ಯವಸ್ಥೆಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ವರ್ಣಾಶ್ರಮ ವ್ಯವಸ್ಥೆ. ಈ ಒಂದು ವರ್ಣಾಶ್ರಮ ವ್ಯವಸ್ಥೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ನಿರೂಪಣೆ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ, ಇದು ಎಲ್ಲರಿಗೂ ಸಂಬಂಧಪಡುವಂಥದ್ದು, ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಸಂಬಂಧಪಡುವಂಥದ್ದು ಏನು ಅಂದರೆ ಭಾವಶುದ್ಧಿ ಇರಬೇಕು. ಭಾವಶುದ್ಧಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ವೇದ ಸಾಂಗಾಶ್ಚ ಯಜ್ಞಾಶ್ಚ ವ್ರತಾನಿ ನಿಯಮಾಶ್ಚಯೇ ನಸಿದ್ಧ್ಯಂತಿ ಪ್ರದುಷ್ಟಸ್ಯ ಭಾವದೋಷ ಉಪಾಗತೆ. ಬೇಕಾದಷ್ಟು ಅಧ್ಯಯನ ಮಾಡಿರಬಹುದು, ನಾವು ಯಜ್ಞ ಯಾಗಗಳನ್ನು ಮಾಡಿರಬಹುದು, ಉಪವಾಸಾದಿ ಕಠಿಣ ವ್ರತಗಳನ್ನು ಮಾಡ್ತಾ ಇರಬಹುದು. ಭಾವಶುದ್ಧಿ ಒಂದು ಇಲ್ಲ ಅಂತಾದರೆ
ಭಾವಶುದ್ಧಿ ಇಲ್ಲದೇ ಇರುವಂತಹ ವ್ಯಕ್ತಿ ಮಾಡಿದ್ದೆಲ್ಲ ವ್ಯರ್ಥ ಆಗತ್ತೆ. ಸರ್ವಸ್ವಮಪಿ ಯೋದದ್ಯಾತ್ ಕಲುಷೇಣಾಂತರಾತ್ಮನ ನತೇನ ಧರ್ಮಭಾಗ್ ಸಸ್ಯಾತ್ ಭಾವ ಏವಾತ್ರ ಕಾರಣಂ. ಸರ್ವಸ್ವವನ್ನು ದಾನ ಮಾಡಬಹುದು ಒಬ್ಬ ವ್ಯಕ್ತಿ. ತನ್ನತ್ರ ಏನೇನಿದೆ ಎಲ್ಲವನ್ನೂ ಕೂಡ ದಾನ ಮಾಡಿದ್ರೂ ಭಾವಶುದ್ಧಿ ಇಲ್ಲದೆ ದಾನ ಮಾಡಿದ್ರೆ ಅದಕ್ಕೆ ಯಾವ ಫಲವೂ ಕೂಡ ಇರೋದಿಲ್ಲ. ಸರ್ವಸ್ವವನ್ನು ಕೊಡುವಂತಹ ಪ್ರಸಂಗ ಬಲಿಚಕ್ರವರ್ತಿಗೆ ಬಂದಿತ್ತು. ಅವನು ವಾಮನನಾಗಿ ಭಗವಂತ ಬಂದು ಬೇಡಿದಾಗ ಸರ್ವಸ್ವವನ್ನು ಕೊಡಬೇಕಾಯಿತು ಕೊನೆಗೆ ಅವನಿಗೆ ಅವನ ಗುರುಗಳು ಶುಕ್ರಾಚಾರ್ಯ ಹೇಳ್ತಾರೆ, ಸಂಕಲ್ಪ ಮಾಡಲಿಕ್ಕೆ ಹೋಗಬೇಡ, ಇವನು ನೀನು ಸಂಕಲ್ಪ ಮಾಡಿದ ಕೂಡಲೇ ದೊಡ್ಡದಾಗಿ ಬೆಳಿತಾನೆ, ಬೆಳೆದು ನಿನ್ನ ಸರ್ವಸ್ವವನ್ನು ಅಪಹಾರ ಮಾಡ್ತಾನೆ, ಇವನು ವಿಷ್ಣು ಮಾಯಾವಟುವಾಗಿ ಇಲ್ಲಿ ಬಂದಿದ್ದಾನೆ. ಇಷ್ಟೆಲ್ಲ ಹೇಳಿದ ಮೇಲೂ ಅವನು ಸಂಕಲ್ಪವನ್ನು ಮಾಡಿ ಕೊಡ್ತಾನೆ. ಅವನಿಗೆ ಗೊತ್ತಿತ್ತು ಸರ್ವಸ್ವವೂ ಹೋಗುತ್ತೆ ನನಗೆ ಇವಾಗ ಅಂತ. ಅದು ಗೊತ್ತಿದ್ದು ಅವನು ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿ ಸಮರ್ಪಣೆಯನ್ನು ಮಾಡ್ತಾನೆ. ಭಾವಶುದ್ಧಿ ಇತ್ತು. ಭಾವಶುದ್ಧಿ ಇತ್ತು ಅಂತಂದರೆ ಭಾರಿ ದೊಡ್ಡ ಫಲ ಇರುತ್ತೆ. ಸುತ್ತಲ ಲೋಕ ಆಧಿಪತ್ಯ ಸಿಕ್ತು, ಭಗವಂತನೇ ಅವನ ಮನೆಯನ್ನು ಕಾಯ್ತಾನೆ, ಮುಂದೆ ಇಂದ್ರ ಪದವಿಯನ್ನು ಕೂಡ ಅವನು ಆಳ್ತಾನೆ. ಆದರೆ ಭಾವಶುದ್ಧಿ ಇಲ್ಲದೆ ನಾವು ಸರ್ವಸ್ವವನ್ನು ದಾನ ಮಾಡಿದ್ರೂ ಕೂಡ ಅದಕ್ಕೆ ಯಾವ ಫಲವೂ ಕೂಡ ಇರೋದಿಲ್ಲ. ಭಾವ ಏವಾತ್ರ ಕಾರಣಂ. ಭಾವಶುದ್ಧಿ ಅಂತಂದರೆ ಕಾಮಕ್ರೋಧಾದಿಗಳನ್ನು ಮನಸ್ಸಿನಿಂದ ದೂರ ಮಾಡಿಕೊಳ್ಳೋದು. ಇದನ್ನೇ ಭಾವಶುದ್ಧಿ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗಾಗಿ ಭಾವಶುದ್ಧಿ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಹೇಳಿ ಮುಂದೆ ಸೃಷ್ಟಿಯನ್ನು ಮುಂದೆ ಹೇಳುತ್ತಾ, ಬ್ರಹ್ಮದೇವರಿಂದಲೇ ಸ್ವಯಂಭುವ ಮನು ಮತ್ತು ಶತರೂಪ ಇಬ್ಬರೂ ಕೂಡ ಹುಟ್ಟುತ್ತಾರೆ. ಅವರಿಬ್ಬರಿಂದಾಗಿ ಮುಂದೆ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ಈ ಯಾರ್ಯಾರು ಕೊಟ್ಟು ಮದುವೆ ಮಾಡ್ತಾರೆ, ಯಾರ್ಯಾರಲ್ಲಿ ಎಷ್ಟು ಜನ ಮಕ್ಕಳಾಗ್ತಾರೆ ಅಂತ ನಿರೂಪಣೆ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಸ್ವಯಂಭುವ ಮನುವಿಗೆ ಪ್ರಿಯವ್ರತ ಉತ್ತಾನಪಾದ ಇಬ್ಬರು ಗಂಡು ಮಕ್ಕಳಾಗ್ತಾರೆ, ಅದು ಗೊತ್ತಿರುವಂಥದ್ದು. ಹೆಣ್ಮಕ್ಳು ಎಷ್ಟು ಜನ ಆಗ್ತಾರೆ ಅಂತಂದರೆ 3 ಜನ ಆಗ್ತಾರೆ. ಭಾಗವತದಲ್ಲಿ ಸ್ಪಷ್ಟವಾದ ನಿರೂಪಣೆ ಇದೆ, ಬೇರೆ ಪುರಾಣಗಳಲ್ಲೂ ಹೆಜ್ಜೆ ಹೆಜ್ಜೆಯಲ್ಲಿ ಇದೆಲ್ಲ ನಾವು ನೋಡಬಹುದು. ಆಕೂತಿ, ದೇವಹೂತಿ, ಪ್ರಸೂತಿ 3 ಜನರು ಕೂಡ ಹೆಣ್ಣುಮಕ್ಕಳು. ಆದರೆ ಇಲ್ಲಿ ಒಬ್ಬಳ ಹೆಸರನ್ನು ಬಿಟ್ಬಿಡ್ತಾರೆ, ದೇವಹೂತಿಯ ಹೆಸರನ್ನೇ ಹೇಳೋದಿಲ್ಲ ಇಲ್ಲಿ. ಅದನ್ನು ಇಲ್ಲ ಯಾವುದೋ ಪುರಾಣದಲ್ಲೂ ಒಂದು ಶ್ಲೋಕ ಹೋಗಿಬಿಟ್ಟಿರಬಹುದು, ಪ್ರಕ್ಷೇಪಕ್ಕೆ ವಿರುದ್ಧವಾಗಿ ಹೇಗೆ ಹಾಕ್ತಾರೋ ಹಾಗೆ ಇರೋದನ್ನು ತೆಗೆಯೋ ಸಂದರ್ಭವೂ ಇರುತ್ತಲ್ವ. ಅಥವಾ ಯಾರೋ ಲಿಪಿಕಾರರು ಪ್ರಮಾದವಶಾತ್ ಅದನ್ನು ಬಿಟ್ಟುಬಿಟ್ಟಿರಬಹುದು ಅಂತ ವಿಚಾರ ಮಾಡೋಣ ಅಂತಂದರೆ ಸ್ಪಷ್ಟವಾಗಿ ಇಲ್ಲೇ ಹೇಳ್ತಾರೆ, 2 ಹೆಣ್ಣುಮಕ್ಕಳಾದರು ಅಂತ 2 ಅನ್ನೋ ಶಬ್ದವನ್ನು ಬೇರೆ ಉಪಯೋಗಿಸ್ತಾರೆ. ಮತ್ತು ಮುಂದೆ ಯಾವ ಹೆಣ್ಣುಮಕ್ಕಳನ್ನು ಯಾರ್ಯಾರು ಕೊಟ್ಟು ಮದುವೆ ಮಾಡಿದ್ರು ಅಂತ ನಿರೂಪಣೆ ಮಾಡೋ ಸಂದರ್ಭದಲ್ಲೂ ಕೂಡ ದೇವಹೂತಿಯ ಹೆಸರನ್ನೇ ಹೇಳೋದಿಲ್ಲ. ಅದಕ್ಕೆ ನಾವು ಆಚಾರ್ಯರು ಹೇಳಿದಂತಹ ಶೈಲಿಯಲ್ಲೇ ನಾವು ಪುರಾಣವನ್ನು ವಿಚಾರ ಮಾಡಬೇಕಾಗತ್ತೆ. ಆಚಾರ್ಯ ಹೇಳ್ತಾರಲ್ಲ, ಸಪ್ತ ಭೇದಗಳೇನಿದೆ, ಪುರಾಣವನ್ನು ಓದುವಂಥವರು ಭಾಷಾತ್ರಯ, ಶತರೀತಿ, ಸಪ್ತ ಪ್ರಭೇದ ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಪುರಾಣದ ಅರ್ಥ ಗೊತ್ತಾಗ್ಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಈ ಶತರೀತಿ ಇದನ್ನೆಲ್ಲವನ್ನೂ ಕೂಡ ವಿಮರ್ಶೆ ಮಾಡುವಷ್ಟು ಸಾಮರ್ಥ್ಯ ನಮಗಿಲ್ಲದೆ ಇದ್ದರೂ ಕೂಡ ಒಂದಿಷ್ಟು ವಿಮರ್ಶೆಯನ್ನಾದರೂ ಮಾಡಬಹುದು. ಆಗಲೇ ಹೇಳಿದಂತಹ ಒಂದು ಪ್ರಭೇದವನ್ನು ಇಟ್ಕೊಳ್ಬಹುದು. ಪ್ರಘಸ, ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳುವಾಗ ಪ್ರತಿಯೊಂದು ಪುರಾಣದಲ್ಲೂ ಒಂದೇ ರೀತಿ ಹೇಳ್ತಾರೆ ಅಂತಿಲ್ಲ. ಈ ಪುರಾಣದಲ್ಲಿ ಹೇಳಿರುವ ವಿಚಾರದಲ್ಲಿ ಕೆಲವೊಂದು ವಿಚಾರ ಬಿಟ್ಟು ಇನ್ನೊಂದು ಪುರಾಣದಲ್ಲಿ ಹೇಳಿರಬಹುದು. ಹಾಗಾಗಿ ಇಲ್ಲಿ ಈ ಒಂದು ದೇವಹೂತಿ ದೇವಿಯ ವಿಚಾರವನ್ನೇ ಇಲ್ಲಿ ಹೇಳೋದೇ ಇಲ್ಲ. ದೇವಹೂತಿ ದೇವಿಯನ್ನು ಬಿಟ್ಟುಬಿಡ್ತಾರೆ. ಬಿಟ್ಟು ಪ್ರಸೂತಿ ಮತ್ತು ಆಕೂತಿ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ, ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಪ್ರಸೂತಿಯಲ್ಲಿ ದಕ್ಷನಿಂದ 24 ಜನ ಹೆಣ್ಣುಮಕ್ಕಳು ಹುಟ್ಟುತ್ತಾರೆ. 24 ಜನ ಹೆಣ್ಣುಮಕ್ಕಳಲ್ಲಿ 13 ಜನರನ್ನು ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಇನ್ನೊಂದು 11 ಜನರನ್ನು ಬೇರೆ ಬೇರೆ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇಲ್ಲಿ ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡುವಂಥದ್ದು 13 ಜನ ಮಕ್ಕಳನ್ನು, ಧರ್ಮನಿಗೆ ಕೊಟ್ಟು 13 ಜನ ಹೆಣ್ಣುಮಕ್ಕಳಿಗೆ ಮದುವೆ ಮಾಡೋದು. ಮುಂದೆ ಅವರಿಗೆ ಯಾರ್ಯಾರು ಹುಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡಿದಾಗ ಸುಮ್ಮನೆ ಏನೋ ಒಂದು ಹೆಸರಿಟ್ಟಿದ್ದಾರೆ ಅಂತ ಅನಿಸೋದಿಲ್ಲ ನಮಗೆ. ಇದ್ರ ಹಿಂದೆ ಯಾವುದೋ ಒಂದು ತತ್ವವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿ, ಯಾಕೆ ಹೆಣ್ಣು ಮಕ್ಕಳ ಹೆಸರು ಏನಿತ್ತು, ಧರ್ಮನಿಗೆ ಕೊಟ್ಟಂಥ ಅವರ ಹೆಣ್ಣು ಮಕ್ಕಳ ಹೆಸರು ಏನು ಅಂತಂದರೆ ಶ್ರದ್ಧಾ, ಆಮೇಲೆ ಲಕ್ಷ್ಮಿ, ಧೃತಿ, ತುಷ್ಟಿ, ಪುಷ್ಟಿ, ಆಮೇಲೆ ಮೇಧ, ಕ್ರಿಯಾ, ಈ ಥರ ಹೆಸರುಗಳೆಲ್ಲವೂ ಕೂಡ ಇದೆ. ಇವರು ಹುಟ್ಟಿರುವಂತಹ ಮಕ್ಕಳು ಯಾರು ಅಂತಂದರೆ ಕಾಮ, ದರ್ಪ, ನಿಯಮ. ಯಾರು ಮಗನಿಗೆ ನಿಯಮ ಅಂತ ಯಾರು ಹೆಸರಿಡ್ತಾರ. ಆಮೇಲೆ ಲಾಭ ಅಂತ ಇನ್ನೊಬ್ಬನ ಮಗನ ಹೆಸರು, ಶ್ರುತ ಅಂತ ಹೆಸರು, ನಯ ಅಂತ ಹೆಸರು, ದಂಡ ಅಂತ ಹೆಸರು, ಸಮಯ ಅಂತ ಹೆಸರು. ಹಾಗಿದ್ರೆ ಆ ಥರ ಮಕ್ಕಳು ಹುಟ್ಟಿದ್ದಾರೆ, ಅವ್ರಿಗೆ ಆ ಹೆಸರು ಇಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಧರ್ಮದ ಜೊತೆಗೆ ಏನು ಸೇರಿಕೊಂಡಾಗ ನಮಗೆ ಯಾವ ಫಲ ಸಿಗುತ್ತೆ
ಅದನ್ನು ಇಲ್ಲಿ ನಮಗೆ ಸೂಚ್ಯವಾಗಿ ವೇದವ್ಯಾಸ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಧರ್ಮ ಅನ್ನೋದು ಕಾಮನ್. ಧರ್ಮ ಇದ್ದರೆ ಮಾತ್ರ ಮಿಕ್ಕೆಲ್ಲವೂ ನಡೆಯೋದು. ಧರ್ಮ ಇಲ್ಲದೆ ಯಾವುದೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದರು, ಪೇಜಾವರ ಸ್ವಾಮಿಗಳವರು, ಈ ಸಮಾಜ ನಡಿಬೇಕು ಅಂತಾದರೆ ನಾವು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಮೂರೇ ಮಾಡ್ಕೊಂಡಿದ್ದಾರೆ. ಒಂದು ಗಾಡಿ ಚೆನ್ನಾಗಿ ನಡಿಬೇಕು ಅಂದರೆ 4 ಚಕ್ರ ಇರಬೇಕು. ಈ 3 ಅಂಗಗಳ ಜೊತೆಗೆ ಧರ್ಮಾಂಗ ಅಂತಲೂ ಒಂದು ಇರಬೇಕು. ಜನಗಳಲ್ಲಿ ಧರ್ಮ ಜಾಗೃತಿ ಇರಬೇಕು. ಮನಸ್ಸಿನಲ್ಲಿ ಧರ್ಮ ಜಾಗೃತಿ ಇತ್ತು ಅಂತಂದರೆ ಸಹಜವಾಗಿ ಅವರು ತಪ್ಪನ್ನು ಮಾಡೋದಿಲ್ಲ. ಕೇವಲ ನಾವು ಶಿಕ್ಷೆಯನ್ನು ಕೊಟ್ಟು ದಂಡಿಸಿಯೇ ಸರಿದಾರಿಗೆ ತರ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ. ಹಾಗಾಗಿ ಧರ್ಮ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಯಲ್ಲಿ ಪ್ರತಿಯೊಬ್ಬನಿಗೂ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಧರ್ಮದ ಜೊತೆಗೆ ಏನಾದರೂ ಸೇರಿಕೊಂಡ್ರೆ ನಮಗೆ ಒಳ್ಳೆಯ ಫಲ. ಧರ್ಮರಹಿತವಾಗಿ ನಮಗೆ ಏನೇ ಇದ್ದರೂ ಅದೆಲ್ಲವೂ ಕೂಡ ನಿಷ್ಫಲ ಆಗುತ್ತೆ ಅಂಥೇಳಿ ಆ ತತ್ವ ನಮಗೆ ಗೊತ್ತಾಗುತ್ತೆ. ಆ ವಿಚಾರ ತುಂಬ ವಿಸ್ತಾರವಾಗಿ ಹೇಳಬೇಕಾಗಿದೆ. ಅದರಿಂದ ಅದನ್ನು ನಾಳೆ ಅಂದರೆ ಧರ್ಮದ ಜೊತೆಗೆ ಏನು ಸೇರಿಕೊಂಡ್ರೆ ನಮಗೆ ಏನು ಫಲ ಸಿಗುತ್ತೆ ಅಂತನ್ನೋ ವಿಚಾರವನ್ನು ಅದನ್ನು ನಾಳಿನ ದಿನ ನೋಡಬಹುದು. ಇನ್ನು ಆಕೂತಿಯನ್ನು ರುಚಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ. ಅದರಲ್ಲಿ ಯಜ್ಞ ದಕ್ಷಿಣ ಹುಟ್ಟುತ್ತಾರೆ. ಅವರಿಬ್ಬರಿಗೂ ಕೂಡ 12 ಜನ ಮಕ್ಕಳು ಹುಟ್ಟುತ್ತಾರೆ. ಅವರನ್ನು ಯಾಮರು ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಭಗವಂತ ಯಜ್ಞನಿಗೆ ಯಮ ಅನ್ನುವಂತಹ ಹೆಸರನ್ನೇ ಇಲ್ಲಿ ಹೇಳ್ತಾರೆ. ಭಗವಂತನಿಗೆ ಯಮ ಅಂತ ಹೆಸರು. ಯಾಕೆ ಅಂತಂದರೆ ಅಕಂಟಕಂ ಚಾನುಕೂಲಂ ಯಚ್ಚತಿ ತ್ಯಖಿಲಂ ಯಮಃ ಅಂತ ನಿರುಕ್ತಿ ಪ್ರಮಾಣವನ್ನು ಆಚಾರ ಕೊಡ್ತಾರೆ. ಯಾವ ತೊಂದರೆಯೂ ಇಲ್ಲದೇ ಇರುವಂತೆ ನಮ್ಮ ಅಭೀಷ್ಟವನ್ನು ಅನುಭವಿಸುವಂತೆ ಭಗವಂತ ಬಯಸಿದ್ದನ್ನು ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನನ್ನು ಯಜ್ಞನಾಮಕ ಭಗವಂತನನ್ನು ಯಮ ಅನ್ನೋ ಶಬ್ದದಿಂದ ಕರೀತಾರೆ. ಅವನ 12 ಜನ ಮಕ್ಕಳು ಯಾಮರು ಅಂತ ಹೇಳಿ ಹೀಗೆ ಇಷ್ಟೆಲ್ಲ ವಿಚಾರಗಳನ್ನು ಇಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನು ಈ ವಾಯುಪುರಾಣದಲ್ಲಿ ಈಗಲೇ ನಾನು ಹೇಳಬೇಕಾಗತ್ತೆ ಏನಂತಂದರೆ ಇದರಲ್ಲಿ ಕಥಾಭಾಗ ತುಂಬ ಕಮ್ಮಿ. ಹಾಗಾಗಿ ನೀವು ಕಥೆಯನ್ನು ದಯವಿಟ್ಟು ಯಾರು ಹೆಚ್ಚು ನಿರೀಕ್ಷೆ ಮಾಡಬೇಡಿ ಅಂತ ಮೊದಲೇ ಹೇಳಬಹುದು. ಇಲ್ಲವೇ ಇಲ್ಲ ಅಂತಿಲ್ಲ, ಕಥಾಭಾಗಗಳು ಕೂಡ ಇದೆ. ಆದರೆ ಭಾಗವತದಲ್ಲೋ ಅಥವಾ ಬೇರೆ ಪುರಾಣದಲ್ಲೋ ಸಿಗುವಷ್ಟು ಕಥಾಭಾಗಗಳು ಇಲ್ಲಿ ನಮಗೆ ಸಿಗೋದಿಲ್ಲ. ಆದರೆ ತುಂಬ ಒಳ್ಳೆಯ ವಿಚಾರಗಳೆಲ್ಲ ಇದರಲ್ಲಿ ಇದೆ. ಯೋಗದ ಬಗ್ಗೆ ತುಂಬ ಒಳ್ಳೆಯ ನಿರೂಪಣೆಗಳಿವೆ. ನಮ್ಮ ಜೀವನಕ್ಕೆ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಯೋಗಗಳ ನಿರೂಪಣೆ ಇದೆ. ಅಂತಹ ವಿಚಾರಗಳನ್ನೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂತಹ ಅನೇಕ ವಿಚಾರಗಳನ್ನು ಮುಂದಿನ ಪ್ರವಚನದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.